ನಮಸ್ಕಾರ ವೀಕ್ಷಕರೇ. ನಮಸ್ಕಾರ. ಅದೇ ಥರ ನೀವು ಪರ್ಸ್ನಲಾಗಿ ಸ್ಮಶಾನಗಳಲ್ಲಿ ಕೆಲವೊಂದು ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಪೂಜೆಗಳು, ಮಧ್ಯರಾತ್ರಿಗಳು ಪೂಜೆಗಳು, ಸೊ ಇವೆಲ್ಲ ಇದ್ದಾವೆ. ಸೊ ಯಾವೆಲ್ಲ ಒಂದು ಟೈಪ್ಗಳು, ಯಾವ ಟೈಪ್ಗಳು ಇರೋವಂಥ ಒಂದಷ್ಟು ಕೇಸ್ಗಳನ್ನ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ, ಮತ್ತು ಯಾವೆಲ್ಲ ಒಂದಷ್ಟು ಪರಿಹಾರಗಳು ನಿಮ್ಮ ಹತ್ರ ಇದ್ದಾವೆ, ಯಾವೆಲ್ಲ ಸಮಸ್ಯೆಗಳಿಗೆ ನೀವು ಪರಿಹಾರಗಳು ಮಾಡಿಕೊಡ್ತಾ ಇದ್ದೀರಾ ಪಬ್ಲಿಕ್ಗೆ? ಒಂದು ಟೈಪ್ ಅಂತಲ್ಲ, ನಾನಾ ಥರದ ಟೈಪ್ ಕೇಸಸ್ ಬರುತ್ತೆ. ಬಾನಮತಿ ಕೇಸಸ್ ಬರುತ್ತೆ. ಬಾನಮತಿ ಕೇಸಸ್ ಅಂದರೆ ಅದೇ ನೋಡಿ, ಬ್ಲಡ್ ಬೀಳೋದು. ಸೊ ಎಲ್ಲೆಲ್ಲ ರಕ್ತ ಬಿದ್ದಿರುತ್ತೆ, ಏನೂ ಇರೋದಿಲ್ಲ, ಆ ಮನೆಯೊಳಗೆ ರಕ್ತ ಬಿದ್ದಿರುತ್ತೆ, ಬಟ್ಟೆ ಮೇಲೆ ಬಿದ್ದಿರುತ್ತೆ, ಮೈ ಮೇಲೆ ಬಾಸುಂಡೆಗಳು ಬಿದ್ದಿರುತ್ತವೆ. ಸೊ ಇಂಥದ್ದು ಇದಕ್ಕೊಂದು ಬಾನಮತಿ. ಅದರಲ್ಲೇ ವೆರೈಟಿ ಆಫ್ ಬೇರೆ ಬೇರೆ ಪ್ರಯೋಗಗಳಿರುತ್ತೆ. ಆಮೇಲೆ ಅದರಲ್ಲೇ ಚೌಡಿ ಪ್ರಯೋಗ ಅಂತಲೂ ಬರುತ್ತೆ. ಈ ಥರ ಚೌಡಿ ಪ್ರಯೋಗ ಅಂದರೆ ಹೆಂಗೆ ಅಂದರೆ, ಒಂದು ಯಾವುದೊಂದು ಕೇಸ್ ಬಂದಿತ್ತು ನನ್ನ ಹತ್ರ. ನೇರವಾಗಿ ಮನೆಗೆ ಬಂದು ಕರೆಸದೆ ಬಂದು ಕೂತ್ಕೊಂತು, ಒಂದೇ ಸಲ ನಾಲಿಗೆ ಹೊರಡೆ ಆಗ್ತಾ ಇರ್ತೀನಿ. ಹಿಂಗೆ ಹಾಕುತ್ತೆ, ಒಳಗಡೆ ಹೇಳ್ಕೊಳುತ್ತೆ, ಕಣ್ಣು ತೆಗಿಯುತ್ತೆ, ಮುಚ್ಕೊಳ್ಳುತ್ತೆ, ಕೂತ್ಕೊಳ್ಳುತ್ತೆ. ಕ್ವಶನ್ ಮಾಡಿದೆ, ಯಾರು ಯಾಕೆ ಅಂತ ಕೇಳಿದಾಗ, ನಾನು ಯಾರಾದ್ರೆ ನಿಂಗೇನು ಹಿಂಗೆ ಕೂರೋದು. ಆಮೇಲೆ ಯಾಕೆ ಬಂದಿದ್ಯಾ, ನಾನು ಯಾಕಾರ ಬರ್ತೀನಿ, ನಿಂಗೇನು. ಸೊ ಅಲ್ಲ, ಈ ಥರ ತೊಂದರೆ ಕೊಡಬಾರ್ದಲ್ಲ, ಮೈಯಲ್ಲಿ ಸೇರಿಕೊಂಡು ಅವ್ರಿಗೆ ತೊಂದರೆ ಆಗುತ್ತಲ್ಲ, ಹೋಗ್ಬೇಕಲ್ಲ. ನಾನು ಹೋಗ್ತೀನಿ, ನಿಂಗೇನು, ನಾನು ಹೋಗಲ್ಲ, ನಿಂಗೇನು. ಥರ ರಫ್ ಆ್ಯಂಡ್ ಟಫ್. ನಿಮ್ಮ ಮಾತಿಗೆ ಜಾಬೇ ಇಲ್ಲ ಅಂದರೆ ರೆಸ್ಪಾನ್ಸ್ ಇಲ್ಲ. ನನ್ನ ಇಷ್ಟ. ಹಿಂಗೆ ಕೇಳಿದ್ರೆ ಯಾಕೆ ಬಂದಿದ್ಯಾ ಅಂತ, ನನ್ನ ಇಷ್ಟ. ಇಲ್ಲ, ಹಿಂಗಿರ್ಬಾರ್ದಲ್ಲ, ಹೋಗು ಅಂದರೆ ಹೋಗಲ್ಲ. ಏನು ಮಾಡ್ತೀಯಾ? ನಮ್ಗೆ ಗೊತ್ತು ಏನು. ಅಂದರೆ ಕೆಲವು ಪ್ರಯೋಗಗಳು ಹಾಗೆ ದೇಹದಲ್ಲಿ ಬಿಟ್ಟಂತಾಗ ಅದು ದೇಹದ ಇದೆ ಚೌಡಿ ಪ್ರಯೋಗ ಅಂತ ಹೇಳ್ತೀವಲ್ಲ, ಇದು ಎಕ್ಸ್ಪೆಷಲಿ ದೇಹದಲ್ಲಿ ಸೇರಿಕೊಂಡು ಇಮಿಡಿಯೇಟಾಗಿ. ಇನ್ನೊಂದು ಯಾವುದೋ ಒಂದು ಲೇಡಿ ಬಂದಿದ್ರು, ಅವ್ರದ್ದು ಹಾಗೆ ಸುಮ್ಮನೆ ಇರೋದು, ನಗಾಡುತ್ತೆ, ಕೇಳಿದ್ರೆ ಮೈಯೆಲ್ಲ ಮುಖ ಹಿಂಗೆ ಮಾಡ್ಕೊಳ್ಳುತ್ತೆ, ಮಾಡ್ಕೊಂಡು ಮಾತಾಡುತ್ತೆ. ಆದರೆ ಸರಿಯಾದ ಆನ್ಸರ್ ಕೊಡೋದಿಲ್ಲ. ಇವುಗಳನ್ನೆಲ್ಲ ಹೇಗೆ ಅಂತಂದರೆ, ಒಂದು ಮಂತ್ರ ಉಚ್ಚಾರಣೆಯಿಂದನೇ ಸತತವಾದಂಥ ಕಠಿಣವಾದಂಥ ಮಂತ್ರಗಳನ್ನ ಪ್ರಯೋಗ ತಗೋಬೇಕು. ನರಸಿಂಹ ಮಂತ್ರ ಅಂತೆಲ್ಲ ಬರುತ್ತೆ, ಉಗ್ರ ನರಸಿಂಹ ಮಂತ್ರಗಳು. ಇವನ್ನೆಲ್ಲ ಮಾಡಿದಾಗ ಆ ಪ್ರಭಾವಕ್ಕೆ ಹೊರಗಡೆ ಬರುತ್ತೆ. ಅಂದರೆ ಇಲ್ಲಿ ಏನೋ ಕೈಲಿ ಶಕ್ತಿ ಇದ್ದು ಹೊಡೆದಾಡೋಂಥದ್ದು ಏನೂ ಅಲ್ಲ. ಇದರಲ್ಲಿ ನಿಮ್ಮ ಸಾಧನೆ ಶಕ್ತಿ ಏನಿದೆಯೋ, ನಿಮ್ಮ ಸಿದ್ಧಿ ಆಗಿದ್ರೆ ಮಂತ್ರಗಳು, ಅದು ಕೆಲಸ ಮಾಡುತ್ತೆ. ನೀವು ಮಾಡಬೇಕು ಅವಶ್ಯಕತೆ ಇಲ್ಲ. ಪ್ರಯೋಗ ಮಾಡಿದ್ರೆ ಅಲ್ಲಿ ಜಪಣೆ ಮಾಡಬೇಕು. ಅಂದರೆ ಅದಕ್ಕೆ ಆದಂಥ ಮಂತ್ರಗಳು ಕೆಲವು ಇದೆ. ಎಲ್ಲದಕ್ಕೂ ಅದರದೇ ಸಾತ್ವಿಕ, ಆಮೇಲೆ ಕಠಿಣವಾದಂಥದ್ದು, ಘೋರ ಮಂತ್ರಗಳು ಅಂತ ಇರ್ತವೆ. ಅದನ್ನ ಮಾಡಿದಾಗ ಆ ಮಂತ್ರದ ಪ್ರಭಾವಕ್ಕೆ ಅದಕ್ಕೆ ಅಲ್ಲಿ ಇರಿಸುಮುರುಸಾಗಕ್ಕೆ ಶುರು ಆಗುತ್ತೆ, ತೊಂದರೆ ಆಗುತ್ತೆ, ಇರೋಕ್ಕಾಗೋದಿಲ್ಲ. ಅದಕ್ಕೆ ಇರೋದೇ ನೆಗೆಟಿವ್ನ ತೆಗೆಯೋದಕ್ಕೆ ಅಂತಿರೋಂಥ ಮಂತ್ರಗಳದು. ಅದು ಉಚ್ಚಾರಣೆ ಮಾಡಿದಾಗ ಅದು ಬಿಟ್ಟು ಬರಬೇಕಾಗತ್ತೆ. ಅದು ಏನು ಅಂದರೆ, ಸಾಧಕ ಒಳ್ಳೆ ಸಾಧಕನಾಗಿರ್ಬೇಕು. ಅಂದರೆ ಒಳ್ಳೆ ರೀತಿಯಲ್ಲಿ ಆತ ಸಿದ್ಧಿ ಮಾಡ್ಕೊಂಡಿರ್ಬೇಕು ಏಕ ಮನಸ್ಸಿಂದ. ಇವೆಲ್ಲ ಏನು ಅಂದರೆ, ಇವಾಗ ನೋಡಿ, ನಾವು ದುಡ್ಡು ಅದು ಇದು ಅಂತ ಜನ ಕೆಲವರು ಹೇಳ್ತಾರೆ, ದುಡ್ಡು ಇಸ್ಕೊಳ್ತಾರೆ ಅಂತ. ಈ ಪ್ರಯೋಗದ ಕಲ್ತು ನೋಡಲಿ, ಆಮೇಲೆ ದುಡ್ಡು ಯಾಕೆ ಇಸ್ಕೊಳ್ಳೋದ ಅಂತ ಅವ್ರು ಹೇಳಿ. ಒಂದು ಸಲ ಪ್ರಯೋಗ ಕೂತ್ಕೊಂಡ್ರೆ ಕೈ ಕಾಲುಗಳೆಲ್ಲ ಸೆಟ್ಕೊಂಡ್ಬಿಟ್ಟಿರುತ್ತೆ. ಅಂದರೆ ಮಂತ್ರ ಇಷ್ಟು ಟೈಮ್ ಇರುತ್ತೆ. ಒಂದೊಂದು ಮಂತ್ರಗಳು ತುಂಬ ಲಾಂಗ್ ಇರುತ್ತೆ. 1 hour ಹಿಡಿಯುತ್ತೆ. 1 hour ನೀವು ಹಿಂಗೆ ಕೂತ್ಕೊಂಡು ಮಂತ್ರ ಜಪ ಮಾಡ್ಕೊಂಡು ಈ ಕಾಲು ಜುಮ್ ಹಿಡಿದು ಇಲ್ಲೆಲ್ಲ ಸೆಟ್ಕೊಂಡ್ಬಿಟ್ಟು ಎದ್ದೇಳಕ್ಕೆ ನಿಲ್ಲಕ್ಕೆ ಆಗೋದಿಲ್ಲ. ಹಂಗಾಗತ್ತೆ. ಅದು ಒಂದು ಸಲ ಅಲ್ಲ, ಅಂಥದ್ದು ಎಷ್ಟೋ ದಿನಗಳು ಮಾಡಬೇಕು. ಕಷ್ಟ ಇರುತ್ತೆ. ಯಾವುದೇ ಒಂದು ಅಷ್ಟು ಸುಲಭ ಅಲ್ಲ. ಈ ಪ್ರಪಂಚದಲ್ಲಿ ಯಾವುದು ಸುಲಭ ಅಲ್ಲ. ಇನ್ನೊಂದು ಆಪೋಸಿಟಲ್ಲಿ ನೋಡೋರೋನಿಗೆ ಅದನ್ನ ನೋಡಿ ಎಷ್ಟು ಈಸಿ ಅಲ್ಲ ಅನ್ಸುತ್ತೆ. ಆ ಜಾಗದಲ್ಲಿ ಆತ ಹೋಗಿ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಅಂತ. ಎಲ್ಲ ಕೆಲಸಗಳು ಕಷ್ಟ ಇದೆ. ಈಸಿಯಾಗಿರೋದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಆದರೆ ಇದು ಎಕ್ಸ್ಪೆಷಲಿ ಇದೆಲ್ಲ ಪ್ರಾಣಕ್ಕೆ ಸಂಚಕಾರ ಬರೋವಂಥದ್ದು. ಒಬ್ಬ ಸಾಧಕ ಸರಿಯಾದ ರೀತಿಲಿ ಮಾಡಿಲ್ಲ ಅಂದರೆ, ಆಪೋಸಿಟ್ ಇದು ಪ್ರಯೋಗ ಆಗಿರೋಂಥದ್ದು ತುಂಬ ಸ್ಟ್ರಾಂಗ್ ಆಗಿದ್ದರೆ ಈತನ ಮೇಲೆ ಸರಿಯಾಗಿ ಏಟುಗಳು ಬೀಳ್ತವೆ, ಎಫೆಕ್ಟ್ ಆಗುತ್ತೆ, ಬೀಳುತ್ತೆ, ಅಲ್ಲೇ ಕೊಡುತ್ತೆ. ಈತನ ಇದಾಗಿರಬೇಕು. ಆಮೇಲೆ ಇನ್ನೊಂದಂದ್ರೆ ಟೈಮ್ಗೆ ಸ್ಮಶಾನಗಳಿಗೆಲ್ಲ ಹೋಗ್ಬೇಕು. ಆಮೇಲೆ ನೀವು ಎಲ್ಲ ಟೈಮ್ಗಳು ನಿಮ್ಗೆ ರಕ್ಷಣೆ ಇರುತ್ತೆ ಅಂತನೆಲ್ಲ ಹೇಳೋಕ್ಕಾಗೋದಿಲ್ಲ. ಕೆಲವು ಟೈಮ್ ಏನಂದ್ರೆ ದಾಟ್ಕೊಂಡು ಹೋಗ್ತೀರಾ. ನಿಮ್ಗೇನಾದರೂ ಯಾವತ್ತಾದ್ರೂ ಅನುಭವ ಆಗಿದೆಯಾ? ನಮ್ಗೇನು ಕೆಟ್ಟ ಇಲ್ಲ. ಯಾಕೆ ಅಂತಂದರೆ ಇವತ್ತವರೆಗೂ ನಂಗೆ ಅಂತ ಅನುಭವ ಆಗಿಲ್ಲ. ನಮ್ಮ ಶಿಷ್ಯಂದ್ರಿಗೆಲ್ಲರಿಗೂ ಕೈಗೆ ರಕ್ಷಣಾ ಇದು ಅಂತಲೂ ಕೊಡ್ತೀನಿ. ನಾನು ಅದು ಕೂಡ ಕಟ್ಟೋದಿಲ್ಲ. ಕಾರಣ ಯಾಕೆಂದರೆ, ನನಗೆ ತಾಯಿದು ಮಂತ್ರನೇ ರಕ್ಷಣಾ ಕವಚ. ನನಗೆ ನೆನಪಿಲ್ಲ ಎಷ್ಟು ಸಲ ಪಠಣೆ ಮಾಡಿಬಿಟ್ಟಿದ್ದೀನಿ ಅಂತ. ನಾನು ಎವ್ರಿ ಫ್ರೈಡೇನೂ ಪೂಜೆ ಮಾಡಿದಾಗ ಪಠಣೆ ಮಾಡ್ತೀನಿ. ಆಮೇಲೆ ಬೇರೆ ಬೇರೆ ಮಂತ್ರಗಳನ್ನೆಲ್ಲ ನಾನು ಬೇರೆ ಬೇರೆ ಪುಣ್ಯ ಸ್ಥಳಗಳಿಗೆ ಹೋದ ಕಡೆಗಳಲ್ಲೆಲ್ಲ ದೇವ್ರ ಮುಂದೆ ಕೂತು ಪಠಣೆಗಳು ಮಾಡಿದ್ದೀನಿ. ಇವಾಗ ತಿರುವಣ್ಣಾಮಲೈ ಅಂತ ಇಟ್ಕೊಳ್ಳಿ, ಶಿವಲಿಂಗಗಳ ಮುಂದೆ ಅಲ್ಲೆಲ್ಲ ಕೆಲವು ಮಂತ್ರಗಳನ್ನ ಇದು ಮಾಡಿ. ಮೊನ್ನೆ ಕೂಡ ನಾವು ತಿರುವಣ್ಣಾಮಲೈಗೆ ಹೋದಾಗ ನಮ್ಮ ರಂಗಸ್ವಾಮಿ ಇದ್ದಾಗ ನಾವಿಬ್ಬರು ಇದು ಮಾಡ್ತಾಯಿದ್ವಿ. 108 ಮನೆ ಮಾಡೋ ಅಷ್ಟೊತ್ತಿಗೆ ಗಾಳಿ ಹೆಂಗೆ ಬಂತು ಹೊಡೆಯಿತು ಅಂದರೆ ಮುಖಕ್ಕೆ. ದೇವಿದು ದೊಡ್ಡ ಅಲ್ಲಲ್ಲಿ ತುಂಬ ಪವರ್ಫುಲ್ ಜಾಗಗಳು.
ಅನುಭವ. ಆಮೇಲೆ ಮುಗಿಯೋಕ್ಕಿನ್ನೇನು ಒಂದು ನಿಮಿಷ ಇದೆ ಅನ್ನೋಷ್ಟೊತ್ತಿಗೆ ಸೊಳ್ಳೆಗಳು ಮುತ್ತಕ್ಕೆ ಶುರು ಆಯಿತು. ಎಲ್ಲ ಫುಲ್ಲು ಸೊಳ್ಳೆಗಳು ಎಲ್ಲಿ ಇಲ್ದಿರೋದು. ಅಂದರೆ ನಿಮ್ಗೆ ಕೆಲವು ಇದನ್ನ ಮಾಡಿದಾಗ ಅದು ಶಕ್ತಿಯುತವಾಗಿದೆ ಅಂದರೆ ಅದು ಕೆಲವು ನಿಮಗೆ ಅಡಚಣೆ ಮಾಡೋಕ್ಕೆ ನೋಡುತ್ತೆ, ಅಂದರೆ ನಿಮ್ಗೆ ಭಂಗ ಮಾಡೋಕ್ಕೆ ನೋಡುತ್ತೆ. ಸೊ ನನಗೆ ಒಂದು 2 ಅನುಭವ ಅಂತ ಆಯಿತು. ಏನು ಅಂದರೆ ಗಾಳಿ ತುಂಬ ಹತ್ರದಿಂದ ಮುಖ ಎಲ್ಲ ತಣ್ಣಗೆ ಬೀಸ್ತಾ ಇತ್ತು. ಈ ಮಂತ್ರಗಳು ಒಳ್ಳೆ ಪವರ್ ಇರುವಂಥ ಮಂತ್ರಗಳನ್ನ ನೀವು ಜಪ ಮಾಡಿದಾಗ ಅದರ ಪ್ರಭಾವಗಳು ನಿಮಗೆ ಅಲ್ಲಿ ಗೊತ್ತಾಗುತ್ತೆ. ಹಂಗಾಗಿ ಅವು ಒಂದು ಮಂತ್ರ ಅಂತಲ್ಲ, ನಾನು ಹೆಚ್ಚು ಕಮ್ಮಿ ಒಂದು ಸಿದ್ಧಿ ಮಂತ್ರಗಳೇ ನನ್ನ ಹತ್ರ ಒಂದು 10-15 ಸಿದ್ಧಿ ಮಂತ್ರಗಳು ಇರ್ತವೆ. ನೀವು ಅದನ್ನ ಯಾವಾಗಲೂ ಪಠನೆ ಮಾಡಿರ್ತೀರಾ, ನಿಮ್ಮ ದೇಹದಲ್ಲಿ ಅದೊಂದು ನಮ್ಮ ಹೌರ ಇರುತ್ತಲ್ಲ ಅದನ್ನ ಶುದ್ಧ ಮಾಡಿಬಿಟ್ಟಿರುತ್ತೆ ಅದು. ಈ ಮಂತ್ರಗಳು ಎಲ್ಲೂ ಬ್ಲ್ಯಾಕ್ಸ್ ಇರೋದಿಲ್ಲ, ಹೋಲ್ಸ್ ಇರೋದಿಲ್ಲ. ಅದು ಯಾವಾಗಲೂ ನಿಮಗೆ ಪಾಸಿಟಿವ್ನೇ ಬಿರ್ತಾ ಇರುತ್ತೆ. ನಿಮಗೆ ಈ ನೆಗೆಟಿವ್ ಅನ್ನೋ ಥಾಟ್ಸೇ ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯ ಇರಲ್ಲ. ಎಲ್ಲಿ ನಿಮಗೆ ನಿಮ್ಮ ಅವರ ಬ್ಲಾಕೇಜ್ ಆಗಿ ಓಲ್ ಆಗಿ ಇರುತ್ತೋ ಆವಾಗ ಆ ಇದರಲ್ಲಿ ಕೆಲವು ಬ್ಲಾಕ್ ಎನರ್ಜಿಗಳು ನಿಮ್ಮ ದೇಹಕ್ಕೆ ಎಂಟ್ರಿ ಆಗೋಕ್ಕೆ ಎಲ್ಲ ಚಾನ್ಸಸ್ಸು ಅಲ್ಲಿರುತ್ತೆ. ಆವಾಗ ಮನುಷ್ಯ ವೀಕ್ ಆಗೋದು, ಮತ್ತು ಇಲ್ದಿರೋಂಥ ಥಾಟ್ಸ್ ಬರೋದು, ಡಿಪ್ರೆಷನ್ಗೆ ಹೋಗೋದು. ಯಾವಾಗ ನಿಮ್ಮ ದೇಹದಲ್ಲಿ ಅದು ಶಕ್ತಿಯುತವಾಗಿರೋದಿಲ್ವೋ ಆವಾಗಲೇ ಈ ಸಮಸ್ಯೆಗಳು ಬರೋದು. ನಮಗೆಲ್ಲೂ ಬ್ಲ್ಯಾಕೇಜ್ಗಳೇ ಇಟ್ಕೊಂಡಿರೋದಿಲ್ಲ, ಎಲ್ಲ ಕ್ಲೀನಾಗಿರುತ್ತೆ, ಅವರ ನೀಟಾಗಿರುತ್ತೆ. ಆವಾಗ ಯಾವುದೇ ಒಂದು ಕೆಟ್ಟ ಶಕ್ತಿಗಳು ನಮ್ಮನ್ನು ಮುಟ್ಟೋಕ್ಕೂ ಆಗೋದಿಲ್ಲ. ಪ್ರೊಟೆಕ್ಷನ್ ನಮ್ಮಲ್ಲೇ ದೇಹದಲ್ಲೇ ಕ್ರಿಯೇಟ್ ಆಗಿರುತ್ತೆ ನಿಮಗೆ. ನನಗೆ ಇವತ್ತುವರೆಗೂ ನಿಜ ಹೇಳ್ಬೇಕಂದ್ರೆ ಒಂದು ಸಣ್ಣ ಅನುಭವಗಳು ಕೆಟ್ಟ ಇದು ನನಗೆ ಇವತ್ತರೆಗೂ ಆಗಿಲ್ಲ. ಕಾರಣ ಯಾಕಂದರೆ ನಾನು ಯಾವಾಗ ಪಾಸಿಟಿವ್ ಥಿಂಕಲ್ಲೇ ಇರೋದು. ಯಾವಾಗಲೂ ನನ್ನಲ್ಲಿರೋದು ಒಂದೇ ಒಂದು ಥಿಂಕಿಂಗ್ ಏನಂದರೆ, ಮನುಷ್ಯನಾಗಿ ಹುಟ್ಟಿದ್ದೀವಿ, 2 ಆಪ್ಷನ್ಸ್ ಇದೆ. ಹುಟ್ಟು ಆಗೋಗಿದೆ, ಸಾವು ಒಂದು ದಿವಸ ಎಂಥವ್ರಿಗೂ ಬಂದೇ ಬರುತ್ತೆ. ಈ ಭೂಮಿಯಲ್ಲಿ ಯಾರೂ ಇರೋಕ್ಕಾಗೋದಿಲ್ಲ. ಸೊ ಸಾವು ಬರುತ್ತೆ ಅಂದಮೇಲೆ ಅದರಲ್ಲಿ ಸಾವುಗೆ ಭಯ ಪಡೋದಂತಲ್ಲ ಏನು ವಿಚಾರನೇ ಇಲ್ಲ. ಹೆಂಗಿದ್ರೂ ಒಂದು ದಿವಸ ಬಂದೇ ಬರುತ್ತೆ. ಆಮೇಲೆ ಈ ಪ್ರಯೋಗದಲ್ಲಿ ವಿದ್ಯೆಯಲ್ಲಿ ಇದ್ದೀವಿ, ಮತ್ತು ಭಯ ಯಾಕೆ ಬೇಕು? ನಿಮ್ಗೆ ಯಾವಾಗ ಭಯ ಬರೋದಿಲ್ವೋ ನಿಮ್ಗೆ ಇನ್ನು ಯಾವ ಅನುಭವಗಳು ಕೆಟ್ಟದಾಗಕ್ಕೆ ಸಾಧ್ಯನೇ ಇಲ್ಲ. ಎಲ್ಲಿ ಭಯ ಇರುತ್ತೋ ನಿಮ್ಗೆ ಅನುಭವಗಳು ಆಗಕ್ಕೆ ಶುರು ಆಗುತ್ತೆ. ಇವಾಗ ಅದೇನೋ ಗಾದೆ ಹೇಳ್ತಾರೆ, ಹುಲ್ಕಡ್ಡಿ ಸಮಯ ಕೆಟ್ಟಾಗ ಆವಾಗ ಕಚ್ಚಿತು ಅಂತ. ಹುಲ್ಕಡ್ಡಿ ಸಮಯ ಕೆಟ್ಟರೆ ಆವಾಗ ಕಚ್ಚುತ್ತಂತೆ ಅಂತ, ಹುಲ್ಗಡ್ಡಿನೇ. ಹಂಗೆ ಮನುಷ್ಯ ಯಾವಾಗ ನಾವು ಭಯ ಆಮೇಲೆ ಇಲ್ದಿರೋ ವಿಷಯಗಳು ನೆಗೆಟಿವ್ ಥಾಟ್ಸ್ ಥಿಂಕ್ ಮಾಡ್ತೀವಿ, ಅದೇ ಆವಾಗ ಶುರು ಆಗುತ್ತೆ. ಯಾವಾಗ ನಮ್ಮಲ್ಲಿ ಇದಿರುತ್ತೋ ಅವಾಗ ಸಮಸ್ಯೆಗಳಿಲ್ಲ. ನಿಮ್ಮದು ಥಾಟ್ಸ್ ಚೇಂಜ್ ಆಯ್ತಲ್ಲ, ಯಾವುದೋ ಪ್ರಯೋಗದಿಂದ ಇದಕ್ಕೆ ಎಲ್ಲಿಗೋ ಬಂತು. ನೀವು ಯಾವ್ದು ಮಾಡ್ತಾ ಇದ್ರಿ ಅಂತ ಕೇಳೋಣ. ಅಂದರೆ ಯಾವೆಲ್ಲ ಸಮಸ್ಯೆ? ಅದೇ ಎಲ್ಲ ಟೈಪ್. ಅಂದರೆ ಗಾಳಿ ಹಿಡ್ದಿರೋದು, ದೆವ್ವ ಇಟ್ಕೊಂಡಿರೋಂಥದ್ದು, ಮಾಟ ಮಂತ್ರ ಪ್ರಯೋಗ ಆಗಿರೋಂಥದ್ದು, ಆಮೇಲೆ ಮೈನ್ ಅದೇ ಇಂಥ ಚೌಡಿ ಪ್ರಯೋಗಗಳು, ಇಂಥೆಲ್ಲವನ್ನೂ ಬಗೆಹರಿಸಿದ್ದೀನಿ, ಬಗೆಹರಿಸ್ತಾನೂ ಇದ್ದೀನಿ. ಎಲ್ಲ ಟೈಪ್ ಆಫ್ ಇದನ್ನು ಹ್ಯಾಂಡಲ್ ಮಾಡ್ತಾಯಿದ್ದೀನಿ. ಅಂದರೆ ವೆರೈಟಿ, ಅಂದರೆ ಇಂಥದ್ದು ಅಂತ ಹೇಳೋಕ್ಕಾಗಲ್ಲ. ಡಿಫ್ರೆಂಟ್ ಕೇಸಸ್ಗಳು. ಇವಾಗ ಒಂದು ಹಾಸ್ಪಿಟ್ಲ್ಗೆ ಹೋದ್ರೆ ಒಬ್ಬ ಡಾಕ್ಟ್ರನ್ನ ಎಕ್ಸ್ಪೀರಿಯನ್ಸ್ ಆದವ್ರನ್ನ ಕೇಳಿದ್ರೆ ಅವ್ರಿಗೆ ಸರ್ವೇಸಾಮಾನ್ಯ ಆಗ್ಬಿಡುತ್ತೆ. ಯಾವುದು ಎಕ್ಸ್ಪ್ಲೇನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಯಾಕಂದರೆ ಅವರು ಸರ್ವೇಸಾಮಾನ್ಯ ಆಗ್ಬಿಟ್ಟಿರುತ್ತೆ. ಎಲ್ಲ ಥರದ್ದು ಎಲ್ಲನೂ ಅಟೆಂಡ್ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಅದೆಂಥ ಕೇಸಸ್ಸೇ ಇರಲಿ, ತಲೆ ಮೇಲೆ ಕೈ ಇಟ್ಟು ಮಂತ್ರ ಜಪ ಮಾಡ್ತಿದ್ದಂಗೆ ಹಂಗೆ ಚಂಗನ ಇದ್ಬಿಡುತ್ತೆ, ದೇಹದಲ್ಲಿರೋದು ಬರಲೇಬೇಕು ಹೊರಗಡೆ. ಆತ್ಮ ಆದರೂ ಸರಿ, ಇಲ್ಲ ದೈವದ ಯಾವುದಾದ್ರೂ ಅಂಥ ವೀಡಿಯೋಸ್ಗಳು ನನ್ನ ಹತ್ರ ಇದೆ. ಆದರೆ ಅದು ದೇವರು ನನಗೆ ವಾಗ್ದಾನ ಮಾಡಿದ್ದಾರೆ, ಈ ವಿಡಿಯೋನ ನೀನು ಎಲ್ಲೂ ಕಳಿಸ್ಬಾರ್ದು ಅಂತ. ಅವತ್ತಿಂದ ಎಲ್ಲೂ ಕಳಿಸ್ಲಿಲ್ಲ, ಅದು ಭದ್ರಕಳಿ ಇದು. ಓಕೆ, ಬೇಕಾದ್ರೆ ನಿಮಗೆ ಇವಾಗ ಬೇಕಾದ್ರೆ ಇಲ್ಲಿ ತೋರಿಸ್ತೀನಿ, ಆದರೆ ಅದನ್ನ ಹೊರಗಡೆ ಎಲ್ಲೂ ತೋರಿಸ್ಬಾರ್ದು ಅಂತ ದೇವ್ರನ್ನೇ ಅಪ್ಪಣೆ ಆಗಿದೆ. ಯಾಕಂದರೆ ದೇವ್ರ ವಾಕ್ಯನ ನಾವು ಮೀರಬಾರ್ದು. ಬೇಕಾದ್ರೆ ನಿಮಗೆ ಇಲ್ಲೇ ತೋರಿಸ್ತೀನಿ, ನನ್ನ ಫುಲ್ ಬಂದು ಎಷ್ಟು ಮಾತಾಡಿದೆ ಅನ್ನೋದು ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಹಾಗೆ ಯಾರದೇ ಒಂದು ತಲೆ ಮೇಲೆ ಕೈ ಇಟ್ಟು ನೀವು ನಿಮ್ಮಲ್ಲಿ ಗೊತ್ತಿರೋ ಆ ಮಂತ್ರದ್ದು. ಹೌದೌದು. ಎಕ್ಸಾಂಪಲ್ ನಮ್ಮ ಶಿಷ್ಯರನ್ನ ಕೇಳಿ ಹೇಳ್ತಾರೆ, ಇವರು ಸುಮಾರು ನೋಡಿದ್ದಾರೆ, ವಿತಿನ್ ಒಂದು 10 to 15 ಸೆಕೆಂಡು ಅದು ಎಂಥದೇ ಆಗಿರಲಿ, ತಲೆ ಮೇಲೆ ಇಟ್ಟು ಮಂತ್ರ ಜಪ ಕೂದ ಅಂದರೆ ಸ್ಟಾರ್ಟ್ ಆಗುತ್ತೆ, ಅಲ್ಲೇ ಬಂದ್ಬಿಡುತ್ತೆ ಹೊರಗಡೆ. ಓಪನ್ ಆಗುತ್ತೆ, ಬರುತ್ತೆ, ಮಾತಾಡಿಸ್ತೀವಿ. ಯಾರು ಏನು ಎತ್ತ ಎಲ್ಲನೂ ಕೇಳ್ತೀವಿ. ಯಾಕೋಸ್ಕರ ಬಂದಿದೆ, ಏನಕ್ಕೋಸ್ಕರ, ಇವನು ವಿಚಾರ ಮಾಡ್ತೀವಿ. ಅದು ನನ್ನ ಜೊತೆಗೆ ಇವತ್ತರೆಗೂ ಯಾವುದೇ ಅಂತ ಒಂದು ಕೆಲವು ಶಕ್ತಿಗಳು ಪೈಪೋಟಿಗಂತೂ ಬಿದ್ದಿಲ್ಲ. ಕೇಳಿದಾಗ ಏನು ಬೇಕು ಹೋಗಬೇಕು ಅಂದಾಗ ಅದು ಈಸಿಯಾಗಿ ಕೆಲವು ವಿಚಾರಗಳು ನಾವು ಪ್ರಯೋಗ ಮಾಡಿದಾಗ ಬಿಟ್ಟು ಹೋಗಿದೆ. ಸೊ ಆತ್ಮಗಳು ಬಂದಾಗ ಅವಕ್ಕೆಲ್ಲ ಒಂದು ಆಸೆಗಳೇನೋ ಅದು ಬೇಕು ಇದು ಬೇಕು ಅಂದಾಗ ಅಲ್ಲ, ಇದು ಏನಾಗುತ್ತೆ ಅಂದರೆ ಹೆಚ್ಚಿನ ಆತ್ಮಗಳಿಗೆ ಪ್ರಯೋಗದ ಮುಖಾಂತರ ಬಿಟ್ಟಿರ್ತಾರೆ. ಅವರು ಕಟ್ಟಾಕಿ ಇವಾಗ ಹೆಂಗೆ ಅಂದರೆ ನೋಡಿ, ಒಂದು ಆತ್ಮನ ವಶಪಡಿಸ್ಕೊಂಡು ಅದನ್ನು ಈ ಪ್ರಯೋಗದಲ್ಲಿ ನಾನಾ ಥರ ಪ್ರಯೋಗ ಬರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನು ನೀನು ಹೋಗಿ ಈ ಕೆಲಸ ಮಾಡ್ಕೊಂಡು ಬಾ ಅಂತ ಕಳಿಸಿದಾಗ ಅದು ಕೆಲಸ ಅಷ್ಟು ಮಾತ್ರ ಇರುತ್ತೆ, ತೊಂದರೆ ಕೊಡೋದು ಮಾತ್ರ. ಸೊ ಅದಕ್ಕೆ ತೃಪ್ತಿಪಡಿಸಿ ಬೇರೆ ಕಡೆ ಕಳ್ಸೋಕ್ಕೆ ಒಪ್ಪಲ್ಲ. ತೃಪ್ತಿ ಪಡಿಸೋದು ಅಂತ ಇದರಲ್ಲಿ ಬರೋದಿಲ್ಲ. ಅಂದರೆ ಅದನ್ನ ಡೈರೆಕ್ಟಾಗಿ ಹೆಂಗೆ ಕಳಿಸಿದ್ರೆ ಹಂಗೆ ವಾಪಸ್ ಕಳಿಸ್ಬೇಕು. ಅದು ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮಲ್ಲಿ ಆ ಸಾಧನೆ ಶಕ್ತಿ ಇದೆ ಅಂದರೆ ಅದನ್ನು ತೆಗೆದು ಕಳಿಸ್ಬೋದು. ನಿಮ್ಗೆ ಇಲ್ಲ ಅಂತಂದರೆ ಸುಮ್ಮನೆ ಹೊರಗಡೆ ನಿಂತ್ಕೊಂಡು ಸುಮ್ಮನೆ ಗಂಟೆ ಹೊಡ್ಕೊಂಡು ಕೂತ್ಕೋಬೇಕಷ್ಟೇ. ಅದು ಬರೋದು ಇಲ್ಲ, ಇದು ಹೋಗೋದು ಇಲ್ಲ.
ಸೊ ನೀವು ಜನರಲ್ ಆಗಿ ನಮ್ಮ ವೀಕ್ಷಕರಿಗೆ ರೆಗ್ಯುಲರ್ ಆಗಿ ನಿಮ್ಮಲ್ಲಿರೋ ಅನುಭವದಲ್ಲಿ ನೀವು ಏನಾದರೂ ಒಂದು ಟಿಪ್ಸ್ ಕೊನೆಯಲ್ಲಿ ಕೊಡಬೇಕಂದ್ರೆ, ಸೊ ಈ ಒಂದು ನೆಗೆಟಿವ್ ಜಗತ್ತಲ್ಲಿ ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಎಲ್ಲಾದರೂ ಮಧ್ಯರಾತ್ರಿಗಳು ಇನ್ನೊಂದು ನಮಗೆ ಕೆಲವೊಂದು ಅನುಮಾನ ಇರೋ ಜಾಗಗಳಲ್ಲಿ, ಭಯ ಪಡುವಂಥ ಜಾಗಗಳಲ್ಲಿ ಹೋಗಿ ಬಂದಾಗ ಸೊ ಏನಾದರೂ ಒಂದು ಪ್ರೊಟೆಕ್ಷನ್ ಅವರೇ ಮಾಡ್ಕೊಳ್ಳೋ ಥರದ್ದು ಏನಾದರೂ ಇದ್ದರೆ ಒಂದು ಟಿಪ್ಸ್. ನಾನು ಮೊದಲನೇದಾಗಿ ಇಷ್ಟೇ ಹೇಳೋದು, ಯಾವಾಗಲೂ ಇದನ್ನ ಹೇಳೋದು, ಧೈರ್ಯಂ ಸರ್ವತ ಸಾಧನ ಅಂತ. ನೀವು ಎಲ್ಲೇ ಹೋಗಿ ಧೈರ್ಯ ನಿಮ್ಮಲ್ಲಿ ಎಷ್ಟು ಹೊರಗಿರುತ್ತೆ, ಅದು ಮನುಷ್ಯ ಆಗಲಿ ದೆವ್ವ ಆಗಲಿ, ನೀವು ಇದಾಗಿರ್ಬೋದು. ನೀವು ಎಲ್ಲಿ ಒಂದು ವ್ಯಕ್ತಿ ನೋಡಿ ಒಬ್ಬ ನಿಮ್ಮನ್ನು ಭಯಪಡಿಸ್ತಾ ಇದ್ದಾನೆ, ಹೊಡೆಯಕ್ಕೆ ಬರ್ತಾನೆ ಅಂದರೆ ನೀವು ಎದುರುಕೊಂಡ್ರೆ ಒಂದು 2 ಏಟು ಜಾಸ್ತಿ ಆಗ್ತಾನೆ. ನೀವು ಅವನ ಮೇಲೆ ಎಗರು ಬೀಳಿ, ನನಗೆ ಸರಿ ಧೈರ್ಯ ಇದ್ರೂ ಕೂಡ ಸಮಾಧಾನ ಆಗಲ್ಲ. ನಮ್ಮಲ್ಲಿ ಕೆಲವೊಂದು ಏನಾದ್ರು ಎಕ್ಸ್ಪೆಕ್ಟೇಷನ್ ವಸ್ತುಗಳು ಇನ್ನೊಂದು ಏನೋ ಒಂದು ಅಲ್ಲ ಬೇಕಾಗುತ್ತೆ. ಅದಕ್ಕೆ ನಾನು ಹೇಳಿ ನೋಡಿ, ಕರುಂಗಾಲಿ ಮಾಲೆ ಇದು ತುಂಬ ಕೆಲಸ ಮಾಡುತ್ತೆ ಅಂತ ನಿಮಗೆ ಇದರಲ್ಲೇ ಪ್ರಾಕ್ಟಿಕಲ್ ಆಗಿ ತೋರಿಸಿದೆ. ಅಂದರೆ ಇಮಿಡಿಯೇಟಾಗಿ ಕೆಲಸ ಮಾಡುತ್ತೆ ಅಂತ. ಅದಿದ್ರೆ ಕೆಲಸ ಮಾಡುತ್ತೆ ಫೀಲ್ಡಲ್ಲಿ ಅನುಭವ ಅಂದರೆ ಅವ್ರಿಗೆ ರಕ್ಷಣೆ ಮಾಡುತ್ತೆ. ಇದು ಈ ಕರುಂಗಾಲಿ ಮಾಲೆ ಬಂದು ಇದು ಅದರಲ್ಲಿರೋ ಶಕ್ತಿನೇ ಆ ಥರ. ನೋಡಿ ಬಣ್ಣ ಕೂಡ ಕಪ್ಪಿದೆ. ನಿಮಗೆ ಕೆಲವ್ರಿಗೆ ದೃಷ್ಟಿಯಾಗಿದೆ ಅಂದರೆ ಕಣ್ಣಿಗೆ ಕಾಡಿಗೆ ಬಣ್ಣ ಹಚ್ತಾರೆ, ಇದು ಹಚ್ಕೊಂಡು ಹೋಗಪ್ಪ ದೃಷ್ಟಿ ಆಗ್ತವೆ ಅಂತ. ಯಾಕಂದರೆ ಆ ಕಪ್ಪು ಬಣ್ಣಕ್ಕೆ ಅದಕ್ಕೆ ಅದರದೇ ಆದಂಥ ಕೆಲವು ಆಕರ್ಷಣ ಶಕ್ತಿ ಇದೆ. ಹೌದು. ಆಮೇಲೆ ಕೆಲವು ಎಲ್ಲದಕ್ಕೂ ಇವಾಗ ಅಂಜದ ಮಾಡ್ತಾರೆ ಅಂತ, ಅದು ಕಪ್ಪಲ್ಲೇ ಮಾಡ್ತಾರೆ, ಅದರಲ್ಲೇ ಕಾಣಿಸುತ್ತೆ ಅಂತ. ಆ ಕಪ್ಪು ಅನ್ನೋ ಬಣ್ಣಕ್ಕೆ ಈ ಇದರಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ. ಕರುಂಗಲಿನೂ ಕಪ್ಪೆ ಅದು. ಸೊ ಆ ಥರದ್ದೊಂದು ಇದ್ದರೆ ರಕ್ಷಣೆ. ಆಮೇಲೆ ಇನ್ನೊಂದು ಏನು ಅಂದರೆ ತಾಯಿತಗಳು ಅಂತ ಹೇಳೋದು ಇದೆಯಲ್ಲ, ತಾಯಿತಗಳು ನಾನು ಅದೇ ಹೇಳಿ ನಿಮಗೆ, ಅದು ನಮ್ಮ ಲೈಫ್ ಲಾಂಗ್ ರಕ್ಷಣೆ ಎಲ್ಲ ಮಾಡೋಕ್ಕಾಗಲ್ಲ. ನೀವು ನೋಡಿ ಕೆಲವರು ಕಟ್ಕೊಂಡಿದ್ದೆ ಹಳೇದಾಗೋಯ್ತು ತಾಯ್ತ, ಏನು ಮಾಡೋದು, ಬಿಚ್ಬಿಡೋದಾ, ಬಿಸಾಕ್ಬಿಡೋದಾ, ಬಿಸಾಕ್ಬಿಡೋದಾ ಅಂತ ಕೇಳ್ತಾರೆ. ಇನ್ನು ಕೆಲವರು ಏನು ಹೇಳ್ತಾರೆ, ಅದಕ್ಕೇನೆ ಸ್ವಲ್ಪ ಧೂಪ ಅವು ಇವು ಹಾಕಿ ಶುದ್ಧಿ ಮಾಡ್ಕೊಂಡು ಹಾಕೊಳ್ಳಿ ಅಂತಾರೆ. ಅಂದರೆ ರೀಜನ್ರೇಟ್ ಮಾಡೋದು, ಅದಕ್ಕೆ ಅಂದರೆ ಪವರ್ ತುಂಬಿಸ್ಕೊಳ್ಳೋದು ಅಂತ. ಪರ್ಮನೆಂಟ್ ಆಗೆಲ್ಲ ಇರೋಲ್ಲ, ಅದ್ರ ಶಕ್ತಿ ಎಷ್ಟು ಇರುತ್ತೆ ಅಷ್ಟೇ ಇರುತ್ತೆ. ಅಂದರೆ ಕೆಲವು ವಿಚಾರ ಅಂದರೆ ಮೊದಲು ಧೈರ್ಯ, ಮನುಷ್ಯನಿಗೆ ಧೈರ್ಯ ಇರಬೇಕು. ಏನಾಗದೆ ನೋಡೇ ಬರೋಣ, ಏನು ಬರುತ್ತೆ ನೋಡೇ ಬರೋಣ ಅಂತ ಎರಡೇ ಇರೋದು ಭೂಮಿ ಮೇಲೆ. ಒಂದು ದೇಹ ಇಟ್ಕೊಂಡಿರೋ ದೆವ್ವ ಮನುಷ್ಯ ನಾವು, ದೇಹ ಹೋದ್ಮೇಲೆ ಗಾಳಿ ಥರ ಇರೋಂಥ ದೆವ್ವ ಅದು. ನಾವೇ ಸತ್ತಾಗಲೂ ಕೂಡ ನಮ್ಮ ಆತ್ಮನೇ ಇರೋದು, ಇನ್ನಲ್ಲಿ ಎದುರುಕೊಳ್ಳೋಂಥದ್ದು ಏನೂ ಇಲ್ಲ. ಇವಾಗ ನೇರವಾಗಿ ಕಾಣಿಸುತ್ತೆ ದೇಹ ಇರೋದ್ರಿಂದ, ದೇಹ ಹೋದ್ಮೇಲೆ ಇದಾಗುತ್ತೆ. ಕೆಲವು ಇದನ್ನ ನೀವು ಪ್ರೊಟೆಕ್ಷನ್ ಅವ್ರವ್ರನ್ನ ಮಾಡ್ಕೋಬೇಕು. ತುಂಬಾ ಇದೆ ಇದರಲ್ಲಿ ಪ್ರೊಟೆಕ್ಷನ್ಗೆ ಅಂತ ವಿಚಾರಗಳು ಸುಮಾರಿದೆ. ತಾಯಿತ ಆಗಿರ್ಬೋದು, ಯಂತ್ರ ಆಗಿರ್ಬೋದು. ಸೊ ನಿಮ್ಮ ಕಡೆ ಈ ಥರ ಒಂದು ನಮ್ಗೇನು ಬೇಡ, ಸುಮ್ಮನೆ ಒಂದು ಪ್ರೊಟೆಕ್ಷನ್ಗೆ ಏನಾದರೂ ಕೊಡಿ ಅಂದರೆ ನೀವು ಈ ಥರದ್ದೊಂದು ಮಾಲೆ ಅವರ ಹೆಸರಿಗೆ ರೆಡಿ ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ, ಅಂದರೆ ಶಕ್ತಿ ತುಂಬ್ತೀವಿ ಅದಕ್ಕೆ. ಮಂತ್ರಶಕ್ತಿ ಎಲ್ಲದಕ್ಕೂ. ಇವಾಗ ನಾವು ತಾಯಿತ ಮಾಡ್ರು ಕೂಡ ಅದಕ್ಕೂ ಮಂತ್ರನೇ ಜಪ ಮಾಡೋದು ನಾವು. ಸೊ ನೀವು ಶಕ್ತಿ ತುಂಬ ಸಿದ್ಧಿಯಾಗಿರೋ ಮಂತ್ರ ಮಾಡ್ತೀವಿ. ಆವಾಗ ಅದಕ್ಕೆ ಒಂದು ಪವರ್ ಕ್ರಿಯೇಟ್ ಆಗುತ್ತೆ ಎಕ್ಸ್ಟ್ರಾ. ಇವಾಗ ಒಂದು ಟಾರ್ಚ್ ಬಿಡಬೇಕಂದ್ರೆ ನೀವು ಬರೀ ಟಾರ್ಚ್ ಒಂದರಿಂದ ಲೈಟ್ ಬರೋಲ್ಲ, ಹಿಂದ್ಗಡೆ ಬ್ಯಾಟ್ರಿ ಹಾಕಬೇಕು, ಸೆಲ್ ಹಾಕಬೇಕು. ಹೌದು. ಅದೇ ಥರ ಇದು ಇವಾಗ ಟಾರ್ಚ್ ಅಂತ ಇಟ್ಕೊಳ್ಳಿ, ಲೈಟ್ ಬರೋದಿಲ್ಲ. ಇದಕ್ಕೆ ಒಂದು ಸೆಲ್ಲನ್ನ ಇದು ಮಾಡ್ತೀವಿ ನಾವು, ಅವಾಗ ಏನಾಗುತ್ತೆ, ಲೈಟ್ ಬಿಡೋಕ್ಕೆ ಶುರು ಮಾಡುತ್ತೆ. ಓಕೆ, ಹಾಗೆ. ಸೊ ವೀಕ್ಷಕರೇ, ಯಾಕಂದರೆ ಈಗ ಆದಿತ್ಯವ್ರದ್ದು ಅನುಭವಗಳು ತುಂಬಾ ಇದ್ದಾವೆ. ಸಾಕಷ್ಟು ಕೇಸ್ಗಳು ಅಟೆಂಡ್ ಮಾಡಿರೋ, ಒಂದೊಂದು ವಿಚಿತ್ರವಾದ್ದು. ಅವುಗಳಲ್ಲಿ ಕೆಲವೊಂದನ್ನು ನಾವು ಮಾತಾಡಿಸಿ ಆ ಅನುಭವಗಳನ್ನ ನಿಮ್ಮ ಮುಂದೆ ಶೇರ್ ಮಾಡಿಸ್ತಾ ಇದ್ದೀವಿ. ಇದು ಬಿಟ್ಟು ಪ್ರೊಟೆಕ್ಷನ್ಗೆ ಅವರೊಂದು ಕರಂಗಳಿ ಮಾಲೆ, ಅದ್ರಿಗೆ ಸಂಬಂಧಪಟ್ಟಂತೆ ಕೂಡ ಅವರೀಗ ಶುರು ಮಾಡಿದ್ದಾರೆ. ಅವಶ್ಯಕತೆ ಇದ್ದವರಿಗೆ ಅದು ಕೊಡ್ತೀವಿ ನಾವು ಅಂತ. ಸೊ ಇದನ್ನು ಬಳಸ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.